ಓಂ ಶಾಂತಿ. ದಿನಾಂಕ ಆಗಿದೆ 3/10/2025. ನೀವು ಸತ್ಯ ಪತಂಗಗಳಾಗಿದ್ದೀರಿ. ನೀವೀಗ ಪರಂ ಜ್ಯೋತಿಗೆ ಬಲಿಹಾರಿಯಾಗುತ್ತೀರಿ. ಈ ಬಲಿಹಾರಿಯಾಗುವುದರ ನೆನಪಾರ್ಥ ಹಬ್ಬವೇ ಈ ದೀಪಾವಳಿ ಆಗಿದೆ. ತಂದೆಯು ತಿಳಿಸಿದರು, ನಾನು ಹೇಗೆ ಬರುತ್ತೇನೆ, ನಾನು ಯಾರಾಗಿದ್ದೇನೆ, ಏನು ಮಾಡುತ್ತೇನೆ, ಹೇಗೆ ನೀವು ಮಕ್ಕಳಿಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಎಂದು. ನಿಮ್ಮ ಜ್ಯೋತಿಯು ಜಾಗೃತವಾಗಿದೆ. ಎಲ್ಲಿಂದ ನೀವು ಮಕ್ಕಳು ಬರುತ್ತೀರೋ ತಂದೆಯು ಅಲ್ಲಿಂದಲೇ ಬರುತ್ತಾರೆ. ಅದು ನಿರ್ವಾಣಧಾಮವಾಗಿದೆ. ಮಕ್ಕಳಿಗೆ ಎಲ್ಲರ ಬರುವಿಕೆಯ ಸಮಾಚಾರವನ್ನಂತೂ ತಿಳಿಸಿದ್ದಾರೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಈ ಧರಣಿಯ ಮೇಲೆಯೇ ಆಗುತ್ತದೆ. ನೀವೀಗ ವಿಶ್ವದ ಮಾಲೀಕರಾಗುತ್ತೀರಿ. ಧರಣಿ, ಆಕಾಶ, ಸೂರ್ಯ ಇತ್ಯಾದಿ ಎಲ್ಲವೂ ನಿಮ್ಮ ಕೈಯಲ್ಲಿ ಬಂದುಬಿಡುತ್ತದೆ. ರಾಮರಾಜ್ಯದಲ್ಲಿ ಕೆಲವರೇ ಇರುತ್ತಾರೆ. ನಂತರ ನಿಧಾನವಾಗಿ ವೃದ್ಧಿಯಾಗುತ್ತದೆ. ರಾವಣ ರಾಜ್ಯವು ಬಹಳ ವೃದ್ಧಿಯಾಗುತ್ತದೆ, ಏಕೆಂದರೆ ಮನುಷ್ಯರು ವಿಕಾರಿಗಳಾಗಿ ಬಿಡುತ್ತಾರೆ. ಇಡೀ ವಿಶ್ವದಲ್ಲಿ ರಾವಣ ರಾಜ್ಯವಿದೆ. ಈಗ ರಾಮರಾಜ್ಯವಿಲ್ಲ. ರಾಮರಾಜ್ಯವೆಂದರೆ ಈಶ್ವರನು ಸ್ಥಾಪನೆ ಮಾಡಿರುವುದು. ಸತ್ಯಯುಗಕ್ಕೂ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ಹೇಗೆ ಆ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರಿಗೆ ಆಕರ್ಷಿತರಾಗುತ್ತಾರೆ, ಇಲ್ಲಿ ಇವರೊಬ್ಬರೇ ಪ್ರಿಯತಮನಾಗಿದ್ದಾರೆ. ಉಳಿದೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ. ಈ ನಿಮ್ಮ ಪ್ರಿಯತಮನು ಸದಾ ಸುಂದರ ಪಾವನನಾಗಿದ್ದಾರೆ, ಎಂದೂ ಶ್ಯಾಮನಾಗುವುದಿಲ್ಲ. ತಂದೆಯು ಯಾತ್ರಿಕನಾಗಿ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ನೀವೀಗ ತ್ರಿಕಾಲದರ್ಶಿಗಳಾಗಿ ಬಿಟ್ಟಿದ್ದೀರಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನೀವು ತ್ರಿಕಾಲದರ್ಶಿ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ನಿಮ್ಮನ್ನು ವಿಷಯ ವೈತರಣಿ ನದಿಯಿಂದ ಹೊರತೆಗೆದು ಕ್ಷೀರಸಾಗರದಲ್ಲಿ ಕಳುಹಿಸುತ್ತೇನೆ. ಮೂಲತಃ ನೀವು ಶಾಂತಿಧಾಮದ ನಿವಾಸಿ. ನಂತರ ಸುಖಧಾಮದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ. ಅಂತಿಮ ಸಮಯದಲ್ಲಿ ತ್ರಾಹಿ ಅಯ್ಯೋ ಎನ್ನುತ್ತಾರೆ, ಏಕೆಂದರೆ ಅತಿ ದುಃಖವಾಗುತ್ತದೆ. ನಂತರ ಸತ್ಯಯುಗದಲ್ಲಿ ಅತಿ ಸುಖವಿರುವುದು. ಇದು ಅತಿ ಸುಖ ಮತ್ತು ಅತಿ ದುಃಖದ ಆಟವು ಮಾಡಲ್ಪಟ್ಟಿದೆ. ಯಾವ ತಂದೆಯು ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ, ಅವರು ಇಲ್ಲಿ ಬಂದು ಅಲೌಕಿಕ ಕರ್ತವ್ಯವನ್ನು ಮಾಡುತ್ತಾರೆ. ಅಂದ ಮೇಲೆ ಅವರ ಜನ್ಮದಿನ ಮತ್ತು ತೀರ್ಥಯಾತ್ರೆಯನ್ನು ಬಹಳ ಆಚರಿಸಬೇಕು. ತಂದೆಯೇ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುತ್ತಾರೆ, ಎಲ್ಲರನ್ನೂ ದುಃಖದಿಂದ ಬಿಡಿಸುತ್ತಾರೆ. ಮತ್ತು ಯಾವ ಧರ್ಮಸ್ಥಾಪಕರೂ ದುಃಖದಿಂದ ಬಿಡಿಸುವುದಿಲ್ಲ. ಭಾರತವು ಎಲ್ಲದಕ್ಕಿಂತ ನಂಬರ್ 1 ಶ್ರೇಷ್ಠ ಭೂಮಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ನನ್ನ ಜನ್ಮಭೂಮಿಯಾಗಿದೆ. ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ. ನಂಬರ್ 1 ಎಲ್ಲರೂ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಪಾತ್ರವನ್ನು ಅಭಿನಯಿಸುತ್ತಾ ತಮೋಪ್ರಧಾನರಾಗಿ ಬಿಡುತ್ತಾರೆ. ನಿಮಗೆ ತಿಳಿದಿದೆ, ಈ ಜ್ಞಾನ ಮತ್ತು ಯೋಗ ಬಲದಿಂದ ನಾವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುವರು. ತಂದೆಯು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಸರ್ವೀಸಿನ ಎಷ್ಟೊಂದು ಉಮ್ಮಂಗವಿರಬೇಕು. ಮುಖದಿಂದ ಸದಾ ಜ್ಞಾನರತ್ನಗಳ ವಿನಃ ಮತ್ತೇನೂ ಬರಬಾರದು. ನೆನಪಿನಲ್ಲಿ ಇರುವುದು ಮತ್ತು ಎಲ್ಲರಿಗೆ ತಂದೆಯ ನೆನಪನ್ನು ತರಿಸುವುದು, ಇದೇ ದಿವ್ಯ ಅಲೌಕಿಕ ಕಾರ್ಯ ಮಾಡಬೇಕಾಗಿದೆ. ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನಿಗೆ ಬಲಿಹಾರಿಯಾಗಬೇಕಾಗಿದೆ. ಆಗ ಸತ್ಯ ದೀಪಾವಳಿಯಾಗುವುದು. ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿಗಳ ಸ್ಟಾಕಿಂದ ಸಂಪನ್ನ ಭರ್ಪೂರ್ ಭವ. ಯಾರು ವಿಶ್ವ ಮಹಾರಾಜನಾಗುವ ಆತ್ಮರಿದ್ದಾರೆ, ಅವರ ಬಳಿ ಈಗಿನಿಂದಲೇ ಸರ್ವಶಕ್ತಿಗಳ ಸ್ಟಾಕ್ ಸಂಪನ್ನವಾಗಿರುತ್ತದೆ. ಅವರ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ ಅನ್ಯರ ಪ್ರತಿ ಇರುತ್ತದೆ. ಒಂದು ಬಲಹೀನತೆಯೂ ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಆದ್ದರಿಂದ ಬಲಹೀನತೆಗಳಿಗೆ ವಿಚ್ಛೇದನ ಕೊಟ್ಟುಬಿಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.